ಇವತ್ತು ನಾನು ಬ್ರೆಡ್ಡನ್ನು ಉಪಯೋಗಿಸಿ ಬ್ರೆಡ್ ಟೋಸ್ಟನ್ನು ಮಾಡಿದ್ದೇನೆ. ಸ್ವಲ್ಪ ಹೆಲ್ದಿಯಾಗಿ ಆರೋಗ್ಯಕರವಾಗಿ ಮಕ್ಕಳಿಗೆಲ್ಲ ಇಷ್ಟ ಆಗೋ ಥರ ಲಂಚ್ ಬಾಕ್ಸಿಗೆ ನೀವು ಪ್ಯಾಕ್ ಮಾಡಿಕೊಡೋದಕ್ಕೋಸ್ಕರ ಮಾಡುವಂತಹ ಒಂದು ರೆಸಿಪಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಂತೃಪ್ತಿ ಕಿಚನ್. ಮನೆಯಲ್ಲಿರೋ ಸಾಮಗ್ರಿಗಳನ್ನೇ ಉಪಯೋಗಿಸಿ ಈ ಬ್ರೆಡ್ ಟೋಸ್ಟ್ ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕೆ ನಾನು ತರಕಾರಿಗಳನ್ನು ತೊಗೊಂಡಿದ್ದೀನಿ. ಕ್ಯಾಬೇಜ್ ತೊಗೊಂಡಿದ್ದೀನಿ, ಟೊಮ್ಯಾಟೊ, ಕ್ಯಾಪ್ಸಿಕಮ್, ಸ್ವೀಟ್ ಕಾರ್ನ್ ಮತ್ತು ಈರುಳ್ಳಿಯನ್ನು ತೊಗೊಂಡಿದ್ದೇನೆ. 2 ಆಲೂಗಡ್ಡೆಯನ್ನು ಬೇಯಿಸಿ ಈ ರೀತಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೇನೆ. ಇಲ್ಲಿ ನಿಮ್ಮ ಇಷ್ಟದ ತರಕಾರಿಗಳನ್ನು ನೀವು ಹಾಕ್ಕೊಳ್ಬೋದು. ಕ್ಯಾರೆಟ್ ತೊಗೋಬೋದು, ಬೀನ್ಸ್ ತೊಗೋಬೋದು, ಕಾಲಿಫ್ಲವರ್ ತೊಗೊಳ್ಬೋದು. ನಾನಿಲ್ಲಿ ಈರುಳ್ಳಿ ಸಣ್ಣದಾಗಿ ಹೆಚ್ಚಿದಂಥದ್ದು ಎಣ್ಣೆಯನ್ನು ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಬಿಸಿಯಾದಂತಹ ಎಣ್ಣೆಗೆ ಸಣ್ಣದಾಗಿ ಹೆಚ್ಚಿರುವಂತಹ ಈರುಳ್ಳಿಯನ್ನು ಹಾಕಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ತಾ ಇದ್ದೇನೆ. ಈಗ ಈರುಳ್ಳಿ ಫ್ರೈ ಆದಮೇಲೆ ಸ್ವೀಟ್ ಕಾರ್ನ್ ಅಥವಾ ಜೋಳ ತೊಗೊಂಡಿದ್ದೀನಿ. ಹಸಿ ಜೋಳ ಇದನ್ನು ಸಹ ಎಣ್ಣೆಯಲ್ಲಿ ಹುರ್ಕೋಬೇಕಾಗತ್ತೆ. ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಬೇಕು, ಅಲ್ಲಿವರೆಗೂ ಹುರ್ಕೊಳ್ಳಿ. ಇಲ್ಲಿ ಎಣ್ಣೆ ಬದಲಾಗಿ ನೀವು ಬೆಣ್ಣೆ ಸಹ ಹಾಕ್ಬೋದು, ಚೆನ್ನಾಗಾಗತ್ತೆ. ಅಪರೂಪಕ್ಕೊಮ್ಮೆ ಮಕ್ಕಳಿಗೆ ನೀವು ತಿಂಡಿಯ ಬದಲಾಗಿ ಈ ರೀತಿಯ ಬ್ರೆಡ್ ಟೋಸ್ಟನ್ನು ಮಾಡ್ಕೊಳ್ಬೋದು, ಖುಷಿಯಾಗತ್ತೆ. ಲಂಚ್ ಬಾಕ್ಸಿಗೂ ಸಹ ಬೆಳಗಿನ ಗಡಿಬಿಡಿಗೆ ಬೇಗನೆ ಆಗತ್ತೆ. ಈಗ ಸಣ್ಣದಾಗಿ ಹೆಚ್ಚಿರುವಂತಹ ಎಲ್ಲ ತರಕಾರಿಗಳನ್ನು ಹಾಕ್ತಾ ಇದ್ದೇನೆ. ಕ್ಯಾಪ್ಸಿಕಮ್, ಟೊಮ್ಯಾಟೊ ಮತ್ತು ಕ್ಯಾಬೇಜ್ ಎಲ್ಲದನ್ನು ಹಾಕಿ ಇದನ್ನು ಸ್ವಲ್ಪ ಬೇಯೋ ತನಕ ವೆಯ್ಟ್ ಮಾಡಬೇಕಾಗತ್ತೆ. ಸಣ್ಣದಾಗಿ ಹೆಚ್ಚಿರೋದ್ರಿಂದ ತುಂಬ ಬೇಗನೆ ಬೇಯತ್ತೆ, ಅಂಥ ಟೈಮ್ ಹಿಡಿಯೋದಿಲ್ಲ. ಒಗ್ಗರಣೆಯಲ್ಲಿ ಒಂದ್ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಮೊದಲ ಬಾರಿಗೆ ಸೇರಿಸ್ಕೊಳ್ತಾ ಇದ್ದೇನೆ. ಉಪ್ಪನ್ನು ಹಾಕಿದ ಮೇಲೆ ತರಕಾರಿಗಳು ನೀರು ಬಿಡುತ್ತೆ. ಆ ನೀರೇ ಸಾಕಾಗತ್ತೆ ಇದು ಬೇಯೋದಕ್ಕೆ. ಮತ್ತು ಎಕ್ಸ್ಟ್ರಾ ನೀರನ್ನೆಲ್ಲ ಹಾಕಬೇಕಂತ ಇಲ್ಲ. ನೀರನ್ನು ಹಾಕಲು ಬೇಡಿ, ಅದು ತುಂಬ ನೀರಾಗಿಬಿಟ್ರೆ ನಮಗೆ ಬ್ರೆಡ್ಡಿನ ಮೇಲೆ ಅದನ್ನು ಸ್ಪ್ರೆಡ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ನೀರನ್ನು ಹಾಕುವಂಥ ಅಗತ್ಯ ಇಲ್ಲ. ಟೊಮ್ಯಾಟೊ ಎಲ್ಲ ಚೆನ್ನಾಗಿ ನೀರು ಒಡೆದಿದೆ ನೋಡಿ, ಈ ರೀತಿ ಚೆನ್ನಾಗಿ ನೀರು ಒಡೆದಿದೆ. ತರಕಾರಿ ಸಹ ಹದವಾಗಿ ಬೆಂದಿದೆ. ತುಂಬ ಏನು ಬೇಯಬೇಕಂತ ಏನಿಲ್ಲ, ಸ್ವಲ್ಪ ಕ್ರಂಚಿಯಾಗೇ ಇರಲಿ. ಈಗ ಬೇಯಿಸಿ ಪುಡಿ ಮಾಡಿರೋಂತಹ ಆಲೂಗಡ್ಡೆಯನ್ನು ಸಹ ಇದರೊಟ್ಟಿಗೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಈ ಸ್ಟಫಿಂಗ್ನೆಲ್ಲ ನೀವು ನಿಮ್ಮ ರುಚಿಗನುಸಾರವಾಗಿ ನೀವು ಮಾಡ್ಕೊಳ್ಬೋದು. ತುಂಬ ಖಾರ ಬೇಕು ಅಂತಂದರೆ ಖಾರ, ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸಿದ್ರೆ ಇಷ್ಟ ಆಗುತ್ತೆ ಅಂತಂದರೆ ನೀವು ಅದನ್ನು ಸಹ ಹಾಕ್ಬೋದು. ನಮ್ಮನೇಲಿ ಆ ಫ್ಲೇವರ್ ಇಷ್ಟ ಆಗಲ್ಲ, ಸೊ ನಾನು ಹಾಕಿಲ್ಲ. ಈಗ 1 ಚಮಚದಷ್ಟು ಕೊತ್ತಂಬರಿ ಬೀಜ ಅಥವಾ ಧನಿಯಾ ಬೀಜವನ್ನು ಹಾಕಿದ್ದೇನೆ. ಮತ್ತು 1 ಚಮಚದಷ್ಟು ಗರಂ ಮಸಾಲ ಪುಡಿಯನ್ನು ಹಾಕಿದ್ದೇನೆ. ಖಾರಕ್ಕೆ ಒಂದು ಅರ್ಧ ಚಮಚದಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕಿದ್ದೇನೆ. ಇದನ್ನು ನಾನು ಬ್ರೆಡ್ ಮೇಲೆ ಗ್ರೀನ್ ಚಟ್ನಿಯನ್ನು ಹಾಕಿ ಸರ್ವ್ ಮಾಡ್ತಾ ಇರೋದ್ರಿಂದ ತುಂಬ ಖಾರವನ್ನು ಹಾಕ್ತಾ ಇಲ್ಲ, ಯಾಕೆಂದರೆ ತುಂಬ ಖಾರ ಆಗಿಬಿಡತ್ತೆ. ಹಾಗಾಗಿ ಈಗ ಈ ಪುಡಿಗಳನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಫ್ಲೇಮನ್ನು ಆಫ್ ಮಾಡಿಬಿಡಿ. ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ನಾವು ಮಾಡಿರೋಂತಹ ಬ್ರೆಡ್ ಮೇಲೆ ಹಾಕೋಕ್ಕೆ ಮಾಡಿರೋಂತಹ ಸ್ಟಫಿಂಗ್ ತಯಾರಾಗಿದೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಫ್ಲೇಮನ್ನು ಆಫ್ ಮಾಡ್ತಾ ಇದ್ದೇನೆ. ಈಗ ಬ್ರೆಡ್ ಮೇಲೆ ಹಚ್ಚೋಕ್ತಾ ಗ್ರೀನ್ ಚಟ್ನಿಯನ್ನು ಮಾಡೋಣ. ಅದಕ್ಕೆ ಸಣ್ಣ ಮಿಕ್ಸರ್ ಜಾರಿಗೆ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, 1 ಹಿಡಿಯಷ್ಟು ಪುದೀನ ಸೊಪ್ಪನ್ನು ಹಾಕಿ, 3 ಹಸಿ ಮೆಣಸಿನಕಾಯಿನ ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ. ಇದನ್ನು ತುಂಬ ಖಾರ ಮಾಡ್ಕೊಳ್ಬೇಡಿ, ನೋಡಿ ಖಾರವನ್ನು ಹಾಕ್ಕೊಳ್ಳಿ. 1 ಇಂಚಿನಷ್ಟು ಹೆಚ್ಚಿದಂತಹ ಶುಂಠಿ, 4 ಎಸಳು ಬೆಳ್ಳುಳ್ಳಿ ಮತ್ತು ಅರ್ಧ ಚಮಚದಷ್ಟು ಗರಂ ಮಸಾಲ ಪುಡಿ ಮತ್ತು ಅರ್ಧ ಚಮಚದಷ್ಟು ಚಾಟ್ ಮಸಾಲ ಪುಡಿ ಮತ್ತು ಅರ್ಧ ಚಮಚದಷ್ಟು ಕಪ್ಪುಪ್ಪು ಅಥವಾ ಬ್ಲ್ಯಾಕ್ ಸಾಲ್ಟ್ ಅಂತ ಏನು ಹೇಳ್ತೀವಿ, ಕಾಲಾ ನಮಕ್, ಅದನ್ನು ಹಾಕ್ತಾ ಇದ್ದೀನಿ. ಇದು ಹಾಕೋದ್ರಿಂದ ಚಟ್ಪಟ ಟೇಸ್ಟ್ ಬರುತ್ತೆ. ಹಾಗಾಗಿ ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ಇದನ್ನು ಹರ್ಕೊಂಡು ಬರ್ತೀನಿ. ಈ ಗ್ರೀನ್ ಚಟ್ನಿ ಇದ್ಬಿಟ್ರೆ ನೀವು ಯಾವುದೇ ಸ್ಯಾಂಡ್ವಿಚ್ ಜೊತೆ ಅಥವಾ ಸಲಾಡ್ಗಳನ್ನು ಮಾಡುವಾಗ, ಚಾಟ್ ರೆಸಿಪಿಗಳನ್ನು ಮಾಡುವಾಗ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಮಾಡಿ ನೀವು ಫ್ರಿಡ್ಜ್ನಲ್ಲಿ ಇಟ್ಕೊಳ್ಬೋದು. ಈಗ ಒಂದು ಅರ್ಧ ಕಡಿಯಷ್ಟು ನಿಂಬೆಹಣ್ಣಿನ ರಸವನ್ನು ಸೇರಿಸಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನೀವು ಹುಳಿಗೆ ಆಮ್ಚೂರು ಪುಡಿ ಇದ್ದರೆ ಅದನ್ನು ಸಹ ಹಾಕ್ಬೋದು, ಇಲ್ಲಾಂದರೆ ಈ ರೀತಿ ನಿಂಬೆಹಣ್ಣಿನ ರಸವನ್ನು ಹಾಕ್ಕೊಳ್ಬೋದು. ಇಲ್ಲಿ ನಾನು ನಾರ್ಮಲ್ ಬ್ರೆಡ್ಡನ್ನು ತೊಗೊಂಡಿದ್ದೀನಿ. ಇದರ ಬದಲಿಗೆ ನೀವು ಸ್ಯಾಂಡ್ವಿಚ್ ಬ್ರೆಡ್ಡು, ವೀಟ್ ಬ್ರೆಡ್ಡು, ಮಲ್ಟಿಗ್ರೇನ್ ಬ್ರೆಡ್ಡು, ತರಾವರಿ ಬ್ರೆಡ್ಗಳೆಲ್ಲ ಬರುತ್ತೆ, ಯಾವ್ದು ಸಹ ತಗೊಳ್ಬೋದು. ಮೊದಲಿಗೆ ಬ್ರೆಡ್ಡಿಗೆ ನಾನು ಮಾಡಿದಂತಹ ಗ್ರೀನ್ ಚಟ್ನಿಯನ್ನು ಸ್ಪ್ರೆಡ್ ಮಾಡ್ತಾ ಇದ್ದೇನೆ. ತುಂಬ ಖಾರ ಬೇಕು ಅಂತಂದರೆ ನೀವು ಇಲ್ಲಿ ಜಾಸ್ತಿ ಚಟ್ನಿಯನ್ನು ಹಾಕ್ಕೊಳ್ಬೋದು. ನಮ್ಮನೇಲಿ ಮಕ್ಕಳಿಗೆ ಸ್ವಲ್ಪ ಗ್ರೀನ್ ಚಟ್ನಿ ಖಾರ ಆಗುತ್ತೆ, ಹಾಗಾಗಿ ನಾನು ಸ್ವಲ್ಪನೇ ಹಾಕ್ತಾ ಇದ್ದೀನಿ. ಮತ್ತು ಮಾಡಿದಂತಹ ಸ್ಟಫಿಂಗ್ ಏನಿದೆ, ತರಕಾರಿಯ ಮಿಶ್ರಣ, ಅದನ್ನು ಮೇಲ್ಬದಿಗೆ, ಬ್ರೆಡ್ನ ಮೇಲ್ಬದಿಗೆ ಹಾಕಿ
ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಈಗ ಇನ್ನೊಂದು ಬ್ರೆಡ್ಡಿಗೆ ನಾನು ಟೊಮ್ಯಾಟೊ ಕೆಚಪ್ಪನ್ನು ಹಾಕಿದ್ದೇನೆ. ಮಕ್ಕಳಿಗೆಲ್ಲ ಸ್ವಲ್ಪ ಟೊಮ್ಯಾಟೊ ಕೆಚಪ್ ಹಾಕಿರೋದು ಅಂದರೆ ತುಂಬ ಇಷ್ಟ ಆಗುತ್ತಲ್ಲ, ಖಾರ ಎಲ್ಲ ಯಾರು ತಿನ್ನಲ್ಲ ನೋಡಿ ಮಕ್ಕಳು, ಅಂಥವರಿಗೆ ನೀವು ಟೊಮ್ಯಾಟೊ ಕೆಚಪ್ಪನ್ನು ಹಾಕ್ಬೋದು. ಗ್ರೀನ್ ಚಟ್ನಿಯ ಬದಲಾಗಿ ಟೊಮ್ಯಾಟೊ ಕೆಚಪ್ಪನ್ನು ಹಾಕಿ ಮಾಡಿದಂತಹ ಪಲ್ಯವನ್ನು ಹಾಕಿ ಮತ್ತೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಇದನ್ನು ಬ್ರೆಡ್ ಟೋಸ್ಟ್ ಥರ ಮಾಡ್ತಾ ಇದ್ದೀನಿ, ಸ್ಯಾಂಡ್ವಿಚ್ ಥರ. ಮತ್ತೆ ಒಂದು ಬ್ರೆಡ್ ಮೇಲೆ ಒಂದು ಬ್ರೆಡನ್ನು ಇಡ್ತಾ ಇಲ್ಲ, ಈ ಥರ ಮಾಡ್ತಾ ಇದ್ದೀನಿ. ಈಗ ಒಂದು ಫ್ರೈಯಿಂಗ್ ಪ್ಯಾನಿಗೆ ಅರ್ಧ ಚಮಚದಷ್ಟು ಬೆಣ್ಣೆಯನ್ನು ಹಾಕಿ, ಬೆಣ್ಣೆ ಬದಲಾಗಿ ನೀವು ಇಲ್ಲಿ ತುಪ್ಪ ಸಹ ಹಾಕ್ಬೋದು, ಎಣ್ಣೆ ಸಹ ಹಾಕ್ಬೋದು. ಮಾಡಿಟ್ಕೊಂಡಿರೋಂತಹ ಬ್ರೆಡ್ಡನ್ನು ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಬೇಕು, ಸ್ವಲ್ಪ ಗರಿ ಗರಿ ಆಗಬೇಕು, ಅಲ್ಲಿ ತನಕ ಬ್ರೆಡ್ಡನ್ನು ಬೇಯಿಸ್ಕೊಳ್ಳಿ. ಇಲ್ಲಿ ತರಕಾರಿ ಎಲ್ಲ ಆಲ್ರೆಡಿ ಚೆನ್ನಾಗಿ ಬೆಂದಿರೋದ್ರಿಂದ ತುಂಬ ಬೇಯಿಸೋವಂಥ ಅಗತ್ಯ ಏನಿಲ್ಲ. ಮೇಲ್ಗಡೆಯಿಂದ ಸ್ವಲ್ಪ ಬಿಳಿ ಎಳ್ಳನ್ನು ಉದುರಿಸ್ತಾ ಇದ್ದೀನಿ. ಈ ರೀತಿ ಉದುರಿಸೋದ್ರಿಂದ ನೋಡೋಕ್ಕೂ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ರುಚಿಯಾಗಿರುತ್ತೆ, ಆರೋಗ್ಯಕ್ಕೂ ಸಹ ಒಳ್ಳೆಯದಲ್ವ. ಹಾಗಾಗಿ ಸ್ವಲ್ಪ ಬಿಳಿ ಎಳ್ಳನ್ನು ಉದುರಿಸ್ತಾ ಇದ್ದೀನಿ. ಒಂದು ಕಡೆ ಚೆನ್ನಾಗಿ ಫ್ರೈ ಆದಮೇಲೆ ನಿಧಾನಕ್ಕೆ ಇನ್ನೊಂದು ಕಡೆ ಟರ್ನ್ ಮಾಡಿ ಬೇಯಿಸ್ಕೊಂಡ್ರೆ ಆಯಿತು. ಆ ಎಳ್ಳು ಸ್ವಲ್ಪ ಕ್ರಿಸ್ಪ್ ಆಗಬೇಕು, ಅಲ್ಲಿ ತನಕ ಬೇಯಿಸ್ಕೊಳ್ಳಿ. ಮಕ್ಕಳ ಲಂಚ್ ಬಾಕ್ಸಿಗೆ ಒಂದು ಹೇಳಿ ಮಾಡಿಸಿದಂತಹ ರೆಸಿಪಿ. ಬೆಳಗಿನ ತಿಂಡಿಗೆ ನೀವು ಬ್ರೆಡ್ನೆಲ್ಲ ಕೊಡ್ತೀರಾ ಅಂತಂದರೆ ಖಂಡಿತ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು. ನೋಡಿ ಚೆನ್ನಾಗಿ ಕುಕ್ ಆಗಿದೆ. ಈಗ ಇದನ್ನು ತೆಕ್ಕೊಳ್ತಾ ಇದ್ದೀನಿ. ಇದನ್ನು ಬಿಸಿ ಬಿಸಿ ಇರುವಾಗಲೂ ತಿನ್ನೋದಕ್ಕೆ ರುಚಿಯಾಗಿರುತ್ತೆ, ತಣ್ಣಗಾದ್ಮೇಲೆ ಸಹ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ರುಚಿಯಾಗಿರುವಂತಹ ವೆಜಿಟೇಬಲ್ ಬ್ರೆಡ್ ಟೋಸ್ಟ್ ತಯಾರಾಯಿತು. ಇದನ್ನು ಟೊಮ್ಯಾಟೊ ಕೆಚಪ್ ಜೊತೆ ನಾನು ಸರ್ವ್ ಮಾಡ್ತಾ ಇದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಮಾಡೋದು ಎಷ್ಟು ಈಸಿ ಇದೆ ಅಂತ. ಖಂಡಿತ ರೆಸಿಪಿ ಟ್ರೈ ಮಾಡಿ. ನಿಮ್ಮನೆ ಮಕ್ಕಳೆಲ್ಲ ಏನಂತ ಹೇಳಿದ್ರು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಕ್ಕೊಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮತ್ತೊಂದು ಅಡುಗೆಯೊಂದಿಗೆ ಮತ್ತೆ ಬರ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.